ಮಾಡ್ತಾ ಇದ್ದಾರೆ, ಹಂಚಿಕೆ ಮಾಡ್ತಾರೆ, ಮತ್ತು ಏಜೆಂಟ್ರು ನೇಮಿಸಿದ್ದಾರೆ ದುಡ್ಡು ವಸೂಲಿಗೆ ಅನ್ನುವಂಥ ಇವೆಲ್ಲ ನೆಲೆಯಲ್ಲಿ ಅವರು ಇವತ್ತು ಕಿಡಿ ಆಗಿದ್ದಾರಂತ. ಯಾರು? ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದರೆ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಸಾರಾಸಗಟಾಗಿ ವರ್ಗಾವಣೆ ಮಾಡುತ್ತೇನೆ ಅನ್ನುವಂಥ ಮಾತಾಡಿದ್ದಾರೆ. ವರ್ಗಾವಣೆ ಮಾಡಿದರೆ ಮುಗಿತಾ ಇದು ಅನ್ನೋಂಥ ಮತ್ತು ದೊಡ್ಡ ಪ್ರಶ್ನೆ ಇನ್ನೊಂದು ಹೇಳ್ತದೆ. ವರ್ಗಾವಣೆ ಮಾಡಿ ಇನ್ನೊಂದು ಹೋಗ್ತಾರೆ, ಅದು ಕೆಲಸ ಮಾಡ್ತಾರಲ್ವಾ, ಇದಕ್ಕೇನು ಶಿಕ್ಷೆ ಇಲ್ಲ ಇಲ್ಲರಿ ಇಂಥದ್ದು ಮಾಡಿದ್ದಕ್ಕೆ ಅನ್ನೋದಕ್ಕೆ ಅವರು ಸಹಿತ ಕೆಲವೊಮ್ಮೆ ನಿವೃತ್ತರಾಗ್ತಾರೆ. ಅದು ಕಾನೂನು ತರ್ತೀನಿ ಅನ್ನುವಂಥ ಮಾತಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಈ ಭ್ರಷ್ಟಾಚಾರ ತಡೆಸುವಾಗ ನಾವು ಹೊಸ ಕಾನೂನು ತರಬೇಕಾಗ್ತದೆ ನಿಲ್ಲಿಸ್ಬೇಕಾದ್ರೆ ಅಂತೇಳಿ. ಯಾಕಂದರೆ ಸಣ್ಣದು ಕೊಡುವಲ್ಲಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಬೇನಾಮಿಯಾಗೆ ಅದನ್ನು ಹಂಚುವುದಾಗಿರ್ಬೋದು, ಅದು ತಾವು ಹೋಗಿರುವಂಥದ್ದಾಗಿರ್ಬೋದು, ಅನೇಕ ವಿಷಯಗಳು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಅವರು ಈ ಒಂದಿನ ಶಬ್ದ ಬಳಸ್ತಾರೆ, ಅಕ್ರಮ ಕೂಟ. ಅಕ್ರಮ ಕೂಟ ಅಂದರೆ ಈಗ 3-4 ಮಂದಿ ಅಧಿಕಾರಿ ಕೊಡೋದು, ಅಕ್ರಮವಾಗಿ ಯಾರು ನೇಮಿಸೋದು, ದುಡ್ಡು ವಸೂಲಿ ಮಾಡ್ಕೊಳಕ್ಕೆ ಹಚ್ಚೋದು, ಆ ದುಡ್ಡನ್ನು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು, ಇದು ನಡೆಯೋದನ್ನು ನಾನು ಒಪ್ಪುವುದಿಲ್ಲ ಅನ್ನುವಂಥ ಮಾತನ್ನು ಇಲ್ಲೇ ಗಮನಿಸಬೇಕಾಗಿದೆ. ಆದರೂ ಮುಖ್ಯವಾಗಿ ಅವರು ಇನ್ನೊಂದು ಮಾತನ್ನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತರಿಸ್ಕೊಂಡಾರ ಕಾಣ್ತದ. ಆ ದಿಶೆಯಲ್ಲಿ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯ ಖಾಸಗಿ ವ್ಯಕ್ತಿಗಳನ್ನು ನಿಯೋಜಿಸಿ, ಇಲ್ಲೇ ಇಲಾಖೆಯ ಏನು ಅಧಿಕಾರಿ ಇದ್ದಾರೆ ಕೆಲವು ಸಿಬ್ಬಂದಿಗಳು ಖಾಸಗಿ ನೇಮಿಸಿ ಏನು ಮಾಡ್ತಾರೆ ಅಂದರೆ ವ್ಯಕ್ತಿಗಳನ್ನು ನಿಯೋಜಿಸಿ ಲಂಚ ಸಂಗ್ರಹಿಸುತ್ತಿದ್ದಾರೆ. 1/10 100 ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಆ ಹಣವನ್ನು ವ್ಯವಸ್ಥಿತವಾಗಿ ಹಂಚಿಕೊಂಡು ದುಡ್ಡು ಅದು ಬಂದು ಹಂಚಿಕೊಂಡು ಹೂಡಿಕೆ ಮಾಡುತ್ತಿದ್ದಾರೆ. ಮತ್ತೆಲ್ಲೆಲ್ಲೋ ಸಿನಿಮಾ ರಂಗದಲ್ಲಿರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದರಲ್ಲಿರ್ಬೋದು ದುಡ್ಡನ್ನು ಒಂದಿಷ್ಟು ಅವ್ರಿಗೆ ಬಂದ ಮಾಹಿತಿ ಪ್ರಕಾರ 10 ಕೋಟಿ 100 ಕೋಟಿ ಅನ್ನುವಷ್ಟು ಮಟ್ಟಿಗೆ ಅವರು ಮಾತಾಡ್ತಾ ಇದ್ದಾರೆ, ಹೂಡಿಕೆ ಮಾಡುತ್ತಿದ್ದಾರೆ. ಆ ಹೂಡಿಕೆಯನ್ನು ತಮ್ಮ ಕುಟುಂಬದವರ ಹೆಸರಲ್ಲಿ ಮಾಡಿದ್ದು, ಆ ಹೂಡಿಕೆ ತಮ್ಮ ಕುಟುಂಬದವ್ರ ಕಡೆಯಿಂದ ಮಾಡಿಸೋದು, ಅಲ್ಲಿ ಹೂಡಿಕೆ ಮಾಡೋದು, ಹೂಡಿಕೆ ಮಾಡಿ ಏನು ಮಾಡೋದಪ್ಪ ಅಂದ್ರೆ ವರಮಾನಕ್ಕೆ ತೆರಿಗೆ ಕಟ್ಟುತ್ತಿದ್ದಾರೆ. ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡ್ಕೊಳ್ತಾ ಇದ್ದಾರೆ ತೆರಿಗೆ ಕಟ್ಟೆ. ಆಮೇಲೆ ವರಮಾನಕ್ಕೆ ತೆರಿಗೆ ಕಟ್ಟುತ್ತಿದ್ದಾರೆ. ಈ ಮೂಲಕ ಲಂಚದ ಹಣವನ್ನು ಸಕ್ರಮಗೊಳಿಸುತ್ತಿದ್ದಾರೆ. ಹೊರಗಿನವರನ್ನು ಸಂಬಳಕ್ಕೆ ಕೆಲಸಕ್ಕೆ ನಿಯೋಜಿಸಿಕೊಂಡು ಈ ಕೂಟ ನಡೆಸುತ್ತಿದ್ದಾರೆ ಎಂಬ ವರದಿ